CLPಯಲ್ಲಿ 3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಶಿವಕುಮಾರ್ ಅವರು. ಅವರನ್ನು ಸರ್ವಾನುಮತದಿಂದ ಆಯ್ಕೆ ಆಯಿತು, ಒಪ್ಪಿಗೆ ಕೊಟ್ಟರು. ಸಿದ್ದರಾಮಯ್ಯ ಅವರೇ ಆ ಒಂದು ಏನು ರೆಸೊಲ್ಯೂಷನನ್ನು ಅವರೇ ಅದನ್ನು ಪ್ರಸ್ತಾಪ ಮಾಡಿದ್ರು. ಪರಮೇಶ್ವರ್ ಅವರು ಅದನ್ನು ಅವರು ಬೆಂಬಲ ಕೊಟ್ಟರು. ಆಮೇಲೆ ಎಲ್ಲರೂ ಕೂಡ ಸರ್ವಾನುಮತದಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಮತ್ತು ಸಿದ್ದರಾಮಯ್ಯ ಅವರ ಏನು ಸೇವೆ ಅದನ್ನು ಕೂಡ ಸ್ಮರಣೆ ಮಾಡಿ ಅವರ ಒಂದು ಸೇವೆಯನ್ನು, ಒಂದು ಅವಸ್ಮರಣೀಯವಾದಂಥ ಸೇವೆಯನ್ನು ಅವರೇನು ನೀಡಿದ್ದಾರೆ ಅದಕ್ಕೆ ಅಭಿನಂದನೆ ನಿರ್ಣಯ ಕೂಡ ಆಯಿತು. ಮತ್ತು ವೇಣುಗೋಪಾಲ್ ಅವರು AICC ಪರವಾಗಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಸೇವೆ, ಅದಕ್ಕೆ ನಾವು ಸಲ್ಯೂಟ್ ಮಾಡಬೇಕು. ಅಷ್ಟು ಅದ್ಭುತವಾಗಿ ತಾವು ನಡ್ಕೊಂಡಿದ್ದೀರಾ ಮತ್ತು ನೀವು ಪಕ್ಷವನ್ನು ಕಟ್ಟಿದ್ದೀರಾ. ಮತ್ತು ಇಡೀ ರಾಷ್ಟ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಸಿದ್ದರಾಮಯ್ಯ ಅವ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒಂದು ಬೆಂಬಲ, ಒಂದು ಅಭಿಮಾನ ಕೂಡ ಬೆಳೆದಿದೆ ಅಂತ ಅವರು ಹೇಳಿದ್ರು. ಆದ್ದರಿಂದ ಭಾಳ ಚೆನ್ನಾಗಾಯಿತು. ಭಾಳ ಒಂದು ಅತ್ಯಂತ ಭಾವನಾತ್ಮಕವಾದಂಥ ಮತ್ತು ಅತ್ಯಂತ ಸ್ನೇಹಮಯವಾದಂಥ ರೀತಿಯಾಗಿ ಇವತ್ತು ನಮ್ಮ ಒಂದು ಶಾಸಕಾಂಗ ಪಕ್ಷ ನಡೆದಿದೆ. ನಮಗೆಲ್ಲರೂ ಕೂಡ ಹೆಮ್ಮೆ ಆಗ್ತದೆ. ಇದು ಅವರು ಕೇಂದ್ರದ ವರಿಷ್ಠರ ಚರ್ಚೆ ಮಾಡಬೇಕಾಗಿತ್ತು. ಯಾಕಂದರೆ ನಾವು ವರಿಷ್ಠರಿಗೆ ಬಿಟ್ಟುಕೊಟ್ಟು ಶಾಸಕಾಂಗ ಪಕ್ಷದ ಸಭೆ ತೀರ್ಮಾನವನ್ನು ಅವರು ಚರ್ಚೆ ಮಾಡಿ ಅದನ್ನು ಹೇಳಿದ್ರು.